ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸಿದರು. ಒಂದು ಸರಿಸುಮಾರು ಅರ್ಧ ಗಂಟೆ ಕಾಲ ರಫೇಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿ ಮುರ್ಮು ಅವರು ಹಾರಾಟವನ್ನು ನಡೆಸಿ ಸ್ಕ್ವಾಡ್ರನ್ ಲೀಡರ್ ಜೊತೆಗೆ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ. ಯಾರಿವರು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಿವಾಂಗಿ ಒತ್ತೆ ಇರಿಸಿಕೊಂಡಿರುವುದಾಗಿ ಪಾಕಿಸ್ತಾನ ಹೇಳಿತ್ತು. ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನು ರಾಷ್ಟ್ರಪತಿಯವರ ಮೂಲಕವೇ ದೇಶ ರವಾನಿಸಿದೆ. ಆಪರೇಷನ್ ಸಿಂಧೂರ ವೇಳೆ ಬೊಗಳೆ ಬಿಟ್ಟಿತ್ತು ಪಾಕ್. ಇದೀಗ ಶಿವಾಂಗಿ ಜೊತೆಗೇನೆ ಫೋಟೋವನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ ರಾಷ್ಟ್ರಪತಿಗಳು. ಶಿವಾಂಗಿ ಸಿಖ್ ವಾಯುಪಡೆಯ ಸ್ಕ್ವಾಡ್ರನ್ ಲೀಡರ್. ಪಾಕಿಸ್ತಾನ ನಾವು ಒತ್ತೆಯಾಳಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಪುಂಗಿ ಬಿಟ್ಟಿತ್ತು. ನಾವು 6 ರಫೇಲ್ ಯುದ್ಧ ವಿಮಾನವನ್ನು ಹೊಡೆದಾಕ್ಬಿಟ್ಟಿದ್ದೀವಿ ಭಾರತದ್ದು ಅಂತ ಹೇಳಿ, ಅದರಲ್ಲಿ ಸ್ಕ್ವಾಡ್ರನ್ ಲೀಡರನ್ನು ನಾವು ಒತ್ತೆಯಾಳಾಗಿ ಇಟ್ಕೊಂಡಿದ್ದೀವಿ ಅಂತೆಲ್ಲ ಪುಂಗಿ ಊದಿತ್ತು. ಈಗ ಅವರ ಜೊತೆಗೇನೆ ಫೋಟೋ ತೆಗೆಸಿಕೊಂಡು ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸುವ ಮೂಲಕವಾಗಿ, ಈ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುವ ಮೂಲಕವಾಗಿ ಒಂದು ಮೆಸೇಜ್, ನೀವೆಲ್ಲ ಬಿಡೋದು ಬೊಗಳೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಈ ಮೆಸೇಜ್ ಹೋಗ್ತಾ ಇದೆ. ಸೊ ಈಗ ರಫೇಲ್ ಯುದ್ಧ ವಿಮಾನ ಜೊತೆಗೆ ಈ ಸುಖೋಯ್ ಮತ್ತು ರಫೇಲ್ ಯುದ್ಧ ವಿಮಾನದಲ್ಲಿ 2 ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿರುವಂಥ ಮೊದಲ ರಾಷ್ಟ್ರಪತಿ ಇವರಾಗಿದ್ದಾರೆ.